ಆಸರೆ ಟಿವಿ ಅರ್ಪಿಸುವ ದಿನಕ್ಕೊಂದು ಕತೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಈ ಹೊತ್ತಿನಲ್ಲಿ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಮಕ್ಕಳೇ. ಸರಿ, ಕತೆ ಕೇಳೋಣ ಅಲ್ಲ? ಸರಿ. ಐಶ್ವರ್ಯವಂತನಾದ ಒಬ್ಬ ಭಕ್ತನು ಅಂದರೆ ದೇವರ ಮೇಲೆ ನಂಬಿಕೆ ಇಟ್ಟವನು. ಯೇಸು ಸ್ವಾಮಿಯನ್ನು ನಂಬಿದ ಒಬ್ಬ ಐಶ್ವರ್ಯವಂತನು ಅಂದರೆ ಯಾರು? ಒಂದು ಕಥೆಯಲ್ಲಿ ನಾನು ಹೇಳಿದ್ದೆ ನಿಮಗೆ. ತುಂಬ ಹಣ, ಆಸ್ತಿ ಪಾಸ್ತಿ, ದೊಡ್ಡ ಮನೆ ಹೀಗೆ ಇರುವವನು. ಹಾಗೆ ಅವರು ಯೇಸು ಸ್ವಾಮಿಯನ್ನು ನಂಬಿದರು. ಹಾಗೆ ಒಂದು ದಿವಸ ಅವರು ಕಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಮಗು, ಯಾರೂ ಇಲ್ಲ, ಯಾರೋ ತಿಂದು ಹಾಕಿದ್ದನು ಅಲ್ಲಿ ಆ ಮಗು ಆಯ್ದು ತಿಂತಿತ್ತು. ಇದನ್ನು ನೋಡಿ ಆ ಐಶ್ವರ್ಯವಂತನಾದ ಆ ಭಕ್ತರಿಗೆ ತುಂಬ ಒಂಥರ ಬೇಜಾರಾಯಿತು. ಒಂಥರ ಆ ಮಗುವಿನ ಮೇಲೆ ಕನಿಕರ ಉಂಟಾಯಿತು. ಏನು ಮಾಡ್ತಾರೆ ಆ ಭಕ್ತನು ಬಂದು ಆ ಕಾರಿನಿಂದ ಹೊರಗೆ ಬಂದು ಆ ಮಗುವನ್ನು ಪ್ರೀತಿಯಿಂದ ಎತ್ತಿಕೊಂಡು ಹೋಗಿ ಮನೆಗೆ ಹೋಗಿ ಒಳ್ಳೆ ಶುಶ್ರೂಷೆ ಮಾಡಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಅವರ ಮಗನಾಗಿ ನೋಡ್ಕೊಳ್ತಾರೆ, ಸ್ವಂತ ಮಗನಾಗಿ ನೋಡ್ಕೊಳ್ತಾರೆ. ಹೀಗೆ ದಿವಸ ಏನು ಬೇಕಾದೆಲ್ಲವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಪೋಷಿಸ್ತಾರೆ. ಹಾಗೆ ತುಂಬ ವರ್ಷಗಳಾಗ್ತದೆ. ಈಗ ಆ ಒಂದು ಮಗು ದೊಡ್ಡದಾಗ್ತದೆ. ಒಂದು ದೊಡ್ಡ ಸಹೋದರ ದೊಡ್ಡವನಾಗ್ತಾನೆ. ಏನಾಗ್ತಾನೆ ಆಗ? ಸ್ನೇಹಿತರ ಜೊತೆ ಸೇರಿ ಕುಡಿಯಲು, ಕೆಟ್ಟ ಅಭ್ಯಾಸದಲ್ಲಿ ಅವನು ಹೋಗ್ತಾನೆ. ಇದನ್ನು ಗಮನಿಸಿದ ಇದು ಗೊತ್ತಾದ ತಂದೆಗೆ ತುಂಬ ಬೇಜಾರಾಗ್ತದೆ. ತುಂಬ ಒಂಥರ ಮನಸ್ಸಿನಲ್ಲಿ ತುಂಬ ದುಃಖ ಆಗ್ತದೆ. ಅಯ್ಯೋ, ಆ ಕಸದ ತೊಟ್ಟಿಯಲ್ಲಿದ್ದ ಆ ಮಗುವನ್ನು ನಾನು ಎತ್ತಿಕೊಂಡು ಬಂದು ಇಷ್ಟು ಪ್ರೀತಿಯಿಂದ ನಾನು ನೋಡಿದೆ. ಆದರೆ ಈ ನನ್ನ ಮಗ ನನ್ನನ್ನು ಬಿಟ್ಟು ದೂರ ಹೋಗ್ತಿದ್ದಾನೆ, ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ದಾನೆ. ಯೇಸು ಸ್ವಾಮಿ ಹೇಳಿದ ಹಾಗೆ ನಡೀತಾ ಇಲ್ಲ, ಯೇಸು ಸ್ವಾಮಿಗೋಸ್ಕರ ಜೀವಿಸ್ತಾ ಇಲ್ಲ. ಎಷ್ಟು ಹೇಳಿದರೂ ಆ ಮಗ ಕೇಳಲಿಲ್ಲ. ಆಗ ಏನು ಮಾಡ್ತಾನೆ ಐಶ್ವರ್ಯವಂತನಾದ ಭಕ್ತನು? ಹೀಗೆ ತುಂಬ ದಿವಸ ಆದಮೇಲೆ ಏನು ಮಾಡ್ತಾನೆ ಗೊತ್ತಾ? ಹಾಗೆ ಅವನ ಕೋಣೆಗೆ ಹೋಗಿ ಆ ಸಣ್ಣದಿರುವಾಗ ಒಂದು ಫೋಟೋವನ್ನು ಹಿಡ್ಕೊಂಡು ಹೋಗಿ ಆ ಮಗನಿಗೆ ಕೊಡ್ತಾನೆ. ಆ ಫೋಟೋವನ್ನು ನೋಡುವಂಥ ಸಂದರ್ಭದಲ್ಲಿ ಆ ಅವರ ಮಗನಿಗೆ ಕಣ್ಣಿನಲ್ಲಿ ನೀರು ಹರಿತದೆ. ತುಂಬ ಬೇಜಾರಾಗ್ತದೆ. ಯಾಕೆ? ಆ ಫೋಟೋದಲ್ಲಿ ಏನಿತ್ತು? ಆ ಥರ ಏನಿತ್ತು ಗೊತ್ತಾಯ್ತಾ ನಿನಗೆ? ಆ ಫೋಟೋದಲ್ಲಿ ಅವನು ಸಣ್ಣವನಿದ್ದಾಗ ಹೇಗೆ ಆ ಕಸದ ತೊಟ್ಟಿಯಲ್ಲಿ ಹೇಗೆ ತಿಂತಿದ್ದ, ಯಾರೂ ಇರಲಿಲ್ಲ ಅವನಿಗೆ. ಅಂಥವನನ್ನು ಈ ಒಂದು ಐಶ್ವರ್ಯವಂತನಾದ ಭಕ್ತನು ಎತ್ತಿಕೊಂಡು ಬಂದು ಒಳ್ಳೆ ಒಂದು ರೀತಿಯಲ್ಲಿ ಸಾಕ್ತಾರೆ. ಆ ಮಗನಿಗೆ ಎಷ್ಟು ದುಃಖ ಆಗ್ತದೆ, ತುಂಬ ಬೇಜಾರಾಗ್ತದೆ. ಆ ಕ್ಷಣದಲ್ಲಿ ತನ್ನ ಎಲ್ಲ ದುರ್ಮಾರ್ಗವನ್ನು, ಕೆಟ್ಟತನವನ್ನು ಬಿಟ್ಟು ಯೇಸು ಸ್ವಾಮಿ ಕಡೆಗೆ ತಿರುಗ್ತಾನೆ. ಇದರಿಂದ ನಾವೇನು ತಿಳ್ಕೊಳ್ಬೋದು ಮಕ್ಕಳೇ? ಹೇಗೆ ಆ ಮಗನು ತನ್ನ ತಂದೆಯ ಪ್ರೀತಿಯನ್ನು ಹೇಗೆ ತಿರಸ್ಕರಿಸಿದನು, ಹಾಗೆ ನಾವು ಮಾಡ್ತಿದ್ದೇವಾ? ದೇವರ ಪ್ರೀತಿಯನ್ನು, ಯೇಸು ಸ್ವಾಮಿಯ ಪ್ರೀತಿಯನ್ನು ನಾವು ತಿರಸ್ಕರಿಸ್ತಿದ್ದೇವಾ? ನಾವು ಹಾಗೆ ಖಂಡಿತ ಮಾಡಬಾರ್ದು, ಹೌದಾ? ಆತನ ಪ್ರೀತಿಯಲ್ಲಿ ನಾವಿರಬೇಕು. ನಮ್ಮನ್ನು ದೇವರು ತುಂಬ ಪ್ರೀತಿಸ್ತಾರಲ್ವ? ಯಾರಾದರೂ ಒಬ್ಬರನ್ನು ಪ್ರೀತಿಸಿದರೆ ಏನಾಗಬಹುದು? ನಾವು ಕೆಲವು ಸಲ ದೇವರು ಅದ್ಭುತ ಮಾಡಿರ್ತಾರೆ, ಉಪಕಾರ ಮಾಡಿರ್ತಾರೆ, ಕೆಲವು ಸಲ ಮರ್ತು ಹೋಗ್ತೇವೆ. ಆದರೂ ದೇವರು ನಮ್ಮನ್ನು ಕೈ ಬಿಡ್ತಾರೆ? ಇಲ್ಲ, ನಮ್ಮನ್ನು ಇನ್ನೂ ನಡೆಸ್ತಾರೆ. ನಮ್ಮನ್ನು ದೇವರು ಅಷ್ಟು ಪ್ರೀತಿ ಮಾಡ್ತಾರೆ. ನಾವು ದೇವರ ಪ್ರೀತಿಯನ್ನು ಮರೆತು ಹೋಗುವವರಾಗಿರಬಾರ್ದು ಮಕ್ಕಳೇ. ಸರಿ, ಇನ್ನು ಮುಂದೆ ಹಾಗೆ ಮಾಡ್ತೀರಲ್ವಾ? ನಾವು ದೇವರ ಪ್ರೀತಿಯನ್ನು ಯಾವಾಗಲೂ ನೆನೆಸುವವರಾಗಿರಬೇಕು, ಹೌದಾ?
ನಮ್ಮ ಯೇಸು ಸ್ವಾಮಿಯನ್ನು ಆತನ ಪ್ರೀತಿಗೋಸ್ಕರ, ಆತನ ತ್ಯಾಗಕ್ಕೋಸ್ಕರ, ಆತನು ಮಾಡಿದ ಉಪಕಾರ ನೀವು ಕೌಂಟ್ ಮಾಡ್ಬೋದಾ? ಲೆಕ್ಕ ಮಾಡ್ಬೋದಾ? ಖಂಡಿತ ಇಲ್ಲ. ನೀವು ಕೂತ್ಕೊಂಡು ಯೋಚನೆ ಮಾಡಿದ್ರು, ಎಷ್ಟು ಯೋಚನೆ ಮಾಡಿದರೂ ಸಹ ಅದು ಮುಗಿಯುವುದಿಲ್ಲ. ಅಷ್ಟು ಸಾವಿರಾರು ಉಪಕಾರಗಳನ್ನು ಮಾಡಿದ ದೇವರು ನಮ್ಮ ದೇವರು, ಹೌದಾ? ನಾವು ಆತನ ಪ್ರೀತಿಯನ್ನು ಮರೆತು ಹೋಗೋರಾಗಿರಬಾರ್ದು. ಸರಿ ಮಕ್ಕಳೇ, ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಆಸರೆ TV.